ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಮುಂಬೈಯಿಂದ ಕುಂದಾಪುರಕ್ಕೆ ಹೊರಡುವ ರೈಲ್ವೆ ಪ್ರಯಾಣದ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಮತ್ಸ್ಯಗಂಧ ರೈಲು ಬರ್ತಾ ಇದೆ. ಥಾಣೆಯ 7ನೇ ಪ್ಲ್ಯಾಟ್ಫಾರ್ಮ್ನಲ್ಲಿ ಮಧ್ಯಾಹ್ನ 3:30ಕ್ಕೆ ಈ ರೈಲು ಥಾಣೆಯ 7ನೇ ಪ್ಲ್ಯಾಟ್ಫಾರ್ಮ್ಗೆ ಬಂದಿದೆ. ನಾನೀಗ ಈ ರೈಲ್ವೆಯಲ್ಲಿ ಕುಂತು ಪ್ರಯಾಣವನ್ನು ಶುರು ಮಾಡಿದ್ದೇನೆ. ಈಗಷ್ಟೇ ಥಾಣೆ ಸ್ಟೇಷನ್ನಿಂದ ಬಿಟ್ಟಿದೆ. 4:15ಕ್ಕೆ ಈ ಮತ್ಸ್ಯಗಂಧ ರೈಲು ಪನ್ವೇಲ್ ಸ್ಟೇಷನ್ಗೆ ಬರ್ತದೆ. ಎಷ್ಟೇ ನಾವು ಪನ್ವೇಲ್ ಸ್ಟೇಷನ್ಗೆ ರೀಚ್ ಆಗಿದ್ವಿ. ಪನ್ವೇಲ್ ಸ್ಟೇಷನ್ನಿಂದ ತುಂಬ ಪ್ರಯಾಣಿಕರು ಈ ರೈಲನ್ನು ತಮ್ಮ ರತ್ನಗಿರಿ, ಖೇಡ್, ಚಿಪ್ಲೂನ್ ಈ ಕಡೆ ಹೋಗಲಿಕ್ಕೆ ಈ ಟ್ರೈನನ್ನೇ ಬಳಸ್ತಾರೆ. ಅಂದರೆ ಬಸ್ ಶಿಫ್ಟ್ ಇದ್ದವರು ಒಂದು ಡ್ಯೂಟಿ ಮುಗಿಸಿ ಈ ಟ್ರೈನಿಂದ ತಮ್ಮ ಊರಿಗೆ ಹೋಗಲಿಕ್ಕೆ ನೋಡಿ 15 ನಿಮಿಷ, ಪನ್ವೇಲಿಂದ 15 ನಿಮಿಷ ಬಿಟ್ಟ ತಕ್ಷಣ ನಮಗೆ ಊರಿಗೆ ಬಂದಂಥ ಫೀಲ್ ಆಗುತ್ತೆ. ಯಾಕಂದರೆ ಹಸಿರುಮಯ, ಅಂದರೆ ನಮ್ಮೂರಲ್ಲಿ ಯಾವ ರೀತಿ ಹಸಿರು ಇರುತ್ತೆ ಅದೇ ರೀತಿ ಹಸಿರುಮಯ ನಮ್ಮ ಕೊಂಕಣ್ ಸೈಡ್ ಪೂರ ನಮ್ಮ ಕಲ್ಚರಲ್ಲೇ ಇರೋದ್ರಿಂದ ಫುಲ್ಲು ಹಸಿರುಮಯ. ನೋಡಿ, ಇಲ್ಲೊಂದು ಫ್ಯಾಕ್ಟ್ರಿ ಕಾಣಿಸ್ತಾ ಇದೆ ಮಧ್ಯದಲ್ಲಿ. ಈ ರೀತಿ ವ್ಯೂ ನೋಡಲಿಕ್ಕೆ ಮಳೆಗಾಲದಲ್ಲಿ ತುಂಬ ಖುಷಿಯಾಗತ್ತೆ. ಈಗ ನಾವು ರೋವಾ ಸ್ಟೇಷನ್ಗೆ ಬಂದಿದ್ವಿ. ಇಲ್ಲಿ ಸ್ಟಾಪ್ ಇರಲ್ಲ, ಈ ಸ್ಟೇಷನಲ್ಲಿ ಸ್ಟಾಪ್ ಇರಲ್ಲ. ಯಾಕಂದರೆ ನಮಗೆ ಈಗ ಮಾನ್ಗಾಂವ್ 6 ಗಂಟೆ ಆಗಿದೆ. 6 ಗಂಟೆಗೆ ಮಾನ್ಗಾಂವ್ ಸ್ಟೇಷನ್, ಅಂದರೆ ಥಾಣೆಯಿಂದ ಪನ್ವೇಲಿಂದ ಡೈರೆಕ್ಟ್ ಮಾನ್ಗಾಂವ್, ಅಂದರೆ ಮಾನ್ಗಾಂವ್ಗೆ ಸಂಜೆ 6 ಗಂಟೆಗೆ ಬರುತ್ತೆ. ಇಲ್ಲಿ ಪ್ರಯಾಣಿಕರೆಲ್ಲ ಇಳಿತಾ ಇದ್ದಾರೆ ನೋಡಿ. ಅಂದರೆ ಮಾನ್ಗಾಂವ್ನಲ್ಲಿರುವವರು ಮುಂಬೈಯಲ್ಲಿ ಕೆಲಸ ಮುಗಿಸಿ ಒಂದು 2 ಸ್ಟೇಷನ್ ಬಂದರೆ ಅವರು ಊರಿಗೆ ಹೋಗ್ಬೋದು. ಈಗೆಲ್ಲ ಊರಿಗೆ ಹೋಗ್ತಾ ಇದ್ದಾರೆ. ನಾವು ಕೂಡ ಅಲ್ಲಿಂದ ಮಾನ್ಗಾಂವಿಂದ ಮುಂದೆ ಹೊರಟಿದ್ವಿ. ಪ್ರಕೃತಿಯ ಸವಿಯನ್ನು ಸವಿಯುತ್ತಾ ನೋಡಿ, ಸನ್ಸೆಟ್ ಆವಾಗಲೇ ಆಗ್ತಾ ಇದೆ. ಜನರು ತುಂಬ ಊರಿಗೆ ಹೋಗ್ತಾರೆ ಇದನ್ನು ನೋಡಲಿಕ್ಕೆ. ನಮ್ಮದು ಕೊಡಗು, ಮಡಿಕೇರಿ, ನಾವು ದೂರದ ಊರು, ಹಿಮಾಚಲ್ ಈ ರೀತಿ ಎಲ್ಲ ನೋಡ್ತೇವೆ. ಆದರೆ ನಮ್ಗೆ ನೋಡಿ ಸೌಭಾಗ್ಯ, ಮುಂಬೈಯಿಂದ ಬರುವವರಿಗೆ ಈ ಮಳೆಗಾಲದಲ್ಲಿ ಹಸಿರುಮಯ ಸೌಭಾಗ್ಯ ನೋಡ್ತಾ ಬರ್ಬೋದು. ನಾವೀಗ ಒಂದು ಕಡೆ ನಿಂತಿದ್ದೀವಿ, ಎಕ್ಸ್ಪ್ರೆಸ್ ಟ್ರೈನಿಗೆ ಸೈಡ್ ಕೊಡಲಿಕ್ಕೆ ನಿಂತಿದ್ದೀವಿ. ಆ ಟ್ರೈನ್ ಹೋದ ತಕ್ಷಣ ನಮ್ಮ ಟ್ರೈನು ಮುಂದೆ ಹೋಗುತ್ತೆ. ಆ ಟ್ರೈನ್ ಹೋಗಿದೆ. ಈಗ ನಾವು ಮತ್ತೆ ಪ್ರಕೃತಿಯ ಸವಿಯನ್ನು ಸವಿತಾ ಮುಂದೆ ಹೋಗ್ತಾ ಇದ್ವಿ. ಹಸಿರುಮಯ ನೋಡಲಿಕ್ಕೆ ಒಂಥರ ಖುಷಿ ಆಗುತ್ತೆ. ಈಗ ನಮಗೆ ಮತ್ತೆ ಟ್ರಾಫಿಕ್ ನೋಡಿ, ಇದು ರೆಡ್ ಅಂದರೆ ಟ್ರಾಫಿಕ್, ಮುಂದೆ ಹೋಗಲಿಕ್ಕೆ ಆಗಲ್ಲ. ಈ ಟ್ರೈನಿಗೆ ರೆಡ್ ಸಿಗ್ನಲ್ ಬಿದ್ದಿದೆ, ಅಂದರೆ ಆ ಕಡೆಯಿಂದ ಟ್ರೈನ್ ಬರ್ತಾ ಇದೆ ಎನ್ನುವ ಸೂಚನೆ ಇದು ಕೊಡುತ್ತೆ. ನಾವು ಅದೇ ಈ ಕಡೆ ನೋಡಿದಾಗ ಅಲ್ಲಿ ಗ್ರೀನ್ ಇದೆ, ಅಂದರೆ ಈ ಕಡೆಯಿಂದ ಆ ಕಡೆ ಹೋಗ್ಬೋದು ಟ್ರೈನು. ಬಟ್ ನಮಗೆ ಎದುರು ಹೋಗ್ಲಿಕ್ಕೆ ಆಗಲ್ಲ, ಯಾಕಂದರೆ ಎದುರುಗಡೆಯಿಂದ ಒಂದು ಟ್ರೈನ್ ಬರ್ತಾ ಇದೆ. ಈಗ ಸಂಜೆ 7:20, ನಾವೀಗ ಖೇಡ್ ಸ್ಟೇಷನ್, ಕೊಂಕಣ್ ನಮ್ಮದು ಸ್ಟಾರ್ಟ್ ಆಗಿದೆ. ಈಗ ಖೇಡ್ ಸ್ಟೇಷನ್ಗೆ ಬಂದಿದ್ವಿ. ಮಳೆ ಬರ್ತಾ ಇದೆ ನೋಡಿ. ಸಂಜೆಯ 7:20ಕ್ಕೆ ಖೇಡ್ ಸ್ಟೇಷನ್ಗೆ ಬಂದಿದ್ವಿ. ಇಲ್ಲಿಂದ ಮುಂದೆ ವಿಡಿಯೋ ಶೂಟಿಂಗ್ ಮಾಡಲಿಕ್ಕಾಗಲ್ಲ, ಕತ್ತಲೆ ಇರೋದ್ರಿಂದ. ನಮಗೆ 8 ಗಂಟೆಗೆ ಚಿಪ್ಲೂನ್ ಹೋಗುತ್ತೆ, 9:00ವರೆಗೆ ರತ್ನಗಿರಿ ಹೋಗುತ್ತೆ, 11:00ವರೆಗೆ ಕೂಡಲ್ ಹೋಗುತ್ತೆ. ಆಮೇಲೆ 2:25 ಗೋವಾ, ಕಾರವಾರ 3:30 ಬೆಳಿಗ್ಗೆ, ಅಂಕೋಲ 4 ಗಂಟೆ, ಗೋಕರ್ಣ 4:20, ಕುಮಟಾ 4:40, 5 ಗಂಟೆಗೆ ಹೊನ್ನಾವರ. ಇಲ್ಲಿ ತುಂಬ ಚೆನ್ನಾಗಿ ನಾವು ನಿದ್ರೆ ಮಾಡ್ಬೋದು. ಯಾಕಂದರೆ ಸುಸ್ತಾಗಿ ಕೆಲಸ ಮಾಡಿ ಬಂದ್ರಿಂದ ಫುಲ್ ರಾತ್ರಿ ನಮಗೆ ನಿದ್ರೆ ಮಾಡಲಿಕ್ಕೆ ಈ ಟ್ರೈನಲ್ಲಿ ಸಿಗುತ್ತೆ. ಬೆಳಿಗ್ಗೆ ನಾವು 5 ಗಂಟೆ ಅಥವಾ 5:00ವರೆಗೆ ಎದ್ದೇಳ್ತೇವೆ. ಇವಾಗ ನಾನು 5:00ವರೆಗೆ ಎದ್ದಿದ್ದೇನೆ. ಆವಾಗ ಮುರುಡೇಶ್ವರ ಸ್ಟೇಷನ್ಗೆ ಬಂದು ತಲುಪಿದೆ ನಮ್ಮ ಮತ್ಸ್ಯಗಂಧ ಎಕ್ಸ್ಪ್ರೆಸ್ಸು. ಮುರುಡೇಶ್ವರದಲ್ಲಿ ತುಂಬ ಜನ ಭಕ್ತಾದಿಗಳು, ಪ್ರವಾಸಿಗರು, ಮುಂಬೈಯಿಂದ ಬರುವವರು ಗೋಕರ್ಣ, ಕುಮಟಾ, ಮುರುಡೇಶ್ವರ ಅವರ ಪ್ರವಾಸಿ ತಾಣವಾಗಿರೋದ್ರಿಂದ ಈ ಟ್ರೈನನ್ನೇ ಬಳಸಿ ಇಲ್ಲಿಗೆ ಪ್ರವಾಸಿಗರು ಬರ್ತಾರೆ. ನಾವೀಗಷ್ಟೇ ಬೆಳಿಗ್ಗೆ ನಾನು ಒಳ್ಳೆಯ ನಿದ್ರೆ ಮಾಡಿ ಎದ್ದಿದ್ದೇನೆ. ಬೆಳಿಗ್ಗೆ 5:30ಗೆ ನಾವು ಮುರುಡೇಶ್ವರದಲ್ಲಿ ಬಂದಿದ್ವಿ. ಮುರುಡೇಶ್ವರದಿಂದ ಈಗಷ್ಟೇ ಮುಂದೆ ಹೋಗ್ತಾ ಮತ್ತೆ ಪ್ರಕೃತಿಯ ಸವಿಯನ್ನು ಸವಿತಾ, ಇಲ್ಲಿ ನೋಡಿ ನಮಗೆ ಡಸ್ಟ್ಬಿನ್ನಿಗೆ ನಮಗೆ ಹಾಕಲಿಕ್ಕೆ, ತಿಂದಿದ್ದು ವಸ್ತುಗಳು ಹಾಕಲಿಕ್ಕೆ, ಕೈ ತೊಳಿಲಿಕ್ಕೆ ವಾಶ್ ಬೇಸಿನು, ಬಾತ್ರೂಮು ಎಲ್ಲ ನಮಗೆ ರೈಲ್ವೆಯಲ್ಲಿ ಫೆಸಿಲಿಟಿ ಇರುತ್ತೆ. ಸೊ ಮತ್ತು ಸೂರ್ಯೋದಯದ ಒಂದು ನೋಟ, ನಾವು ಈಗ ಹತ್ರ ಭಟ್ಕಳದ ಹತ್ತಿರ ಇದ್ವಿ. ಸೂರ್ಯೋದಯ ಸಮಯ 5:30ರಿಂದ 6 ನೋಡಿ. ಪ್ರಕೃತಿ ಎಷ್ಟು ಚಂದ ನೋಡಲಿಕ್ಕೆ. ನಮಗೆ ಅಲ್ಲಿಂದ ನೋಡಿ ಭಟ್ಕಳ ಸ್ಟೇಷನ್ ಬಂದಿದೆ. ಭಟ್ಕಳ ಸ್ಟೇಷನ್ ನೋಡಿ,
ನಮಗೆ ಮುಂಬೈಯಿಂದ ಕುಂದಾಪುರ ಬರಲಿಕ್ಕೆ ಟೋಟಲ್ 16 ಸ್ಟೇಷನ್ ಸಿಗ್ತವೆ. ಅಂದರೆ ಇಳಿಬೇಕು ಹತ್ತಬೇಕು, 16 ಸ್ಟೇಷನಲ್ಲಿ ಈ ಗಾಡಿ ನಿಲ್ಲುತ್ತೆ. ಆದರೆ 75 ನಿಲ್ದಾಣಗಳಲ್ಲಿ ಈ ಗಾಡಿ ನಿಲ್ಲಲ್ಲ. ಯಾಕಂದರೆ ಇದು ಎಕ್ಸ್ಪ್ರೆಸ್ ಟ್ರೈನ್ ಆಗಿರೋದ್ರಿಂದ ಎಲ್ಲ ಸ್ಟೇಷನ್ನಲ್ಲಿ ನಿಲ್ಲಲ್ಲ. 75 ಸ್ಟೇಷನ್ನಲ್ಲಿ ಸ್ಟಾಪ್ ಕೊಡಲ್ಲ. ನಮಗೆ ಖಾಲಿ 16 ಸ್ಟೇಷನ್ನಲ್ಲಿ ಮಾತ್ರ ಸ್ಟಾಪ್ ಕೊಡುತ್ತೆ. ಈಗ 6:21 ಆಗಿದೆ. ನೀವಲ್ಲಿ ಟೈಮ್ ನೋಡಿರ್ಬೋದು, ಭಟ್ಕಳ ಸ್ಟೇಷನಲ್ಲಿ ಟೈಮ್ ನೋಡಿದ್ರು 6:21. ಇಲ್ಲಿ ಈ ಭಟ್ಕಳ ಸ್ಟೇಷನ್ದಲ್ಲೂ ಕೂಡ ಮಂಗಳೂರು ಕಡೆ ಹೋಗುವವರು, ಮಣಿಪಾಲ್ ಕಡೆ ಆಸ್ಪತ್ರೆ ಕಡೆ ಹೋಗುವವರೆಲ್ಲ ಇದೇ ಟ್ರೈನನ್ನು ಬಳಸ್ತಾರೆ. ಯಾಕಂದರೆ ಬಸ್ ರೂಟು ಇವಾಗ ರೋಡಿನ ಕಂಡೀಷನು ಅಷ್ಟು ಸರಿ ಇಲ್ಲ. ಬಸ್ ರೂಟನ್ನು ಅವಾಯ್ಡ್ ಮಾಡ್ತಾರೆ ಮತ್ತು ನಿಮಗೆ ಕಡಿಮೆ ದರದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಲಿಕ್ಕೆ ರೈಲು ತುಂಬ ಉಪಯೋಗವಾಗಿರ್ತದೆ. ಹಾಗಾಗಿ ಇಲ್ಲಿನ ಜನರು, ಭಟ್ಕಳದವರು ಜಾಸ್ತಿಯಾಗಿ ನಮ್ಮ ಗೌರ್ಮೆಂಟ್ನ ಸೌಲಭ್ಯ ರೈಲ್ವೆಯನ್ನೇ ಜಾಸ್ತಿ ಬಳಸಿ, ಅಥವಾ ಉಡುಪಿ ಕಡೆ ಹೋಗೋರು, ಮಣಿಪಾಲ್ ಆಸ್ಪತ್ರೆ ಕಡೆ ಹೋಗೋರು, AJ ಆಸ್ಪತ್ರೆ ಕಡೆ ಹೋಗೋರು ಎಲ್ಲ ಇದೇ ರೈಲನ್ನೇ ಬಳಸ್ತಾರೆ. ಈಗ ನಾವು ಭಟ್ಕಳದಿಂದ ಕ್ರಾಸ್ ಆಗಿ ಮತ್ತೆ ಅದೇ ಸೂರ್ಯೋದಯನ ನೋಡ್ತಾ, ಪ್ರಕೃತಿಯನ್ನು ನೋಡ್ತಾ ಮುಂದೆ ನಮ್ಮ ಬೈಂದೂರು, ಮೂಕಾಂಬಿಕಾ ರೋಡ್ ಬೈಂದೂರು ರೈಲ್ವೆ ನಿಲ್ದಾಣಕ್ಕೆ ತಲುಪಿದ್ದೇವೆ. ಇಲ್ಲಿ ನೋಡಿ, ನಿಮಗೆ ಹೋಟೆಲ್ ಅಂಬಿಕಾ ಇಂಟರ್ನ್ಯಾಷನಲ್ ಕಾಣಿಸ್ತಾ ಇದೆ. ನಾವು ಇದು ಬಂದಿದ್ದು ಕೊಲ್ಲೂರು ರೋಡ್ ಮೂಕಾಂಬಿಕೆ. ಇಲ್ಲಿಗೆ ಶ್ರೀ ಮೂಕಾಂಬಿಕಾ ದೇವಸ್ಥಾನ ಕೊಲ್ಲೂರಿಗೆ ಹೋಗುವ ಭಕ್ತಾದಿಗಳು ಹಾಗೂ ಇಲ್ಲಿನ ಕುಂದಾಪುರದ ನಮ್ಮ ಕುಂದಾಪುರದ ಜನತೆ, ಮುಂಬೈಯಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರು, ಜಾಬ್ ಮಾಡ್ತಾ ಇರೋರು ಎಲ್ಲ ಇಲ್ಲಿ ಇಳ್ಕೊಂಡು ಇಲ್ಲಿಂದ ನಿಮಗೆ ಹೋಗಲಿಕ್ಕೆ ಹೊರಗಡೆ ರಿಕ್ಷಾ, ಟ್ಯಾಕ್ಸಿ ಎಲ್ಲ ವ್ಯವಸ್ಥೆ ಇರುತ್ತೆ. ಇಲ್ಲಿಂದ ಸ್ವಲ್ಪ ದೂರ ನಡೆದುಕೊಂಡು ಹೋದರೆ ಕುಂದಾಪುರಕ್ಕೆ ಹೋಗುವ ಎಲ್ಲ ಬಸ್ಸುಗಳು ಕೂಡ ನಿಮಗೆ ಇಲ್ಲಿ ನಿಲ್ಲಿಸ್ತವೆ. ಹಾಗೂ ಕೊಲ್ಲೂರಿಗೆ ಹೋಗುವ ಸ್ವಲ್ಪ ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ. ಆದರೂ ಕೂಡ ಗಂಟೆಗೆ ಒಂದು ಬಸ್ ಅಂತೂ ನಿಮಗೆ ಸಿಕ್ಕೇ ಸಿಗುತ್ತೆ ಕೊಲ್ಲೂರಿಗೆ ಹೋಗುವವರೆಗೂ. ಇಲ್ಲಾಂದರೆ ನೀವು ಟ್ಯಾಕ್ಸಿ ಅಥವಾ ಆಟೋವನ್ನು ಬಳಸಿ ಮುಂದೆ ಹೋಗ್ಬೋದು. ಇದು ನೋಡಿ, ಸುಂದರವಾದ ಹಸಿರುಮಯ ನಮ್ಮ ಬೈಂದೂರು ರೈಲ್ವೆ ನಿಲ್ದಾಣ. ಎಲ್ಲವನ್ನು ಕಣ್ತುಂಬಿಸಿಕೊಂಡು ನಮ್ಮ ಪ್ರಯಾಣವನ್ನು ಮತ್ತೆ ಮುಂದೆ ಹೋಗುತ್ತಾ ಈಗ ಜಸ್ಟ್ ಮೂಕಾಂಬಿಕಾ ರೋಡ್ ಬೈಂದೂರನ್ನು ಕ್ರಾಸ್ ಮಾಡ್ತಾ ನಮ್ಮ ಕುಂದಾಪುರದ ರೈಲ್ವೆ ನಿಲ್ದಾಣ ಕಡೆ ಮುಂದುವರಿತಿದ್ದೇವೆ. ನೋಡಿ, ತೆಂಗಿನ ಮರಗಳನ್ನು ನೋಡಿದ ತಕ್ಷಣ ನಮ್ಮೂರು ಕುಂದಾಪುರ ಎನ್ನುವ ಭಾವನೆ ತುಂಬ ಅದೊಂಥರ ಏನು ಹೇಳ್ತಾರೆ, ಹೇಳಲಿಕ್ಕೆ ಬರಲ್ಲ, ಅಷ್ಟೊಂದು ಒಂದು ಖುಷಿಯಾದ ಕ್ಷಣವಾಗಿರುತ್ತೆ ಆ ರೀತಿ ನಮ್ಮ ಊರಿನ ಕಡೆ ನೋಡ್ತಾ ಇರುವಾಗ. ನೋಡಿ, ಇದೀಗ ಮಳೆಗಾಲ, ಹಸಿರುಮಯ. ಈಗ ನೀವು ನೋಡ್ತಾ ಇರೋದು ಸಿದ್ದಾಪುರದಿಂದ ಕುಂದಾಪುರಕ್ಕೆ ಬರುವ ರೋಡು, ಇದೇ ರೋಡು. ನಮ್ಮ ಕುಂದಾಪುರದಿಂದ ಸಿದ್ದಾಪುರಕ್ಕೆ ಹೋಗ್ಲಿಕ್ಕೂ ಇದೇ ರೋಡನ್ನು ಯೂಸ್ ಮಾಡ್ತೀವಿ. ಈ ರೋಡ್ ಬಂತಂದರೆ ನಾವು ನಮ್ಮ ಲಗೇಜನ್ನು ಎತ್ಕೊಂಡು ರೈಲ್ವೆ ಬಾಗಿಲ ಹತ್ತಿರ ಹೋಗಿ ನಿಲ್ಬೇಕಂತ ನಾವು ಅರ್ಥ. ಯಾಕಂದರೆ ನಾವು ಸ್ಟೇಷನ್ ಈಗಲೇ ಬಂದಿದೆ ನೋಡಿ. ರೈಲು ಕೂಡ ಮೊದಲ ಪ್ಲ್ಯಾಟ್ಫಾರ್ಮ್ 1ನೇ ಪ್ಲ್ಯಾಟ್ಫಾರ್ಮ್ಗೆ ತನ್ನ ಡೈರೆಕ್ಷನ್ನು ಚೇಂಜ್ ಮಾಡಿದೆ. ನನ್ನ ಕೊನೆಯ ನಿಲ್ದಾಣ, ನಾನು ಮುಂಬೈಯಿಂದ ಕುಂದಾಪುರಕ್ಕೆ ಬರುವಾಗ ಬಳಸುವ ಮತ್ಸ್ಯಗಂಧ ರೈಲು, ಈಗ ನಾನು ಇಳಿಯುವ ಸ್ಥಳ ಕುಂದಾಪುರ ರೈಲ್ವೆ ನಿಲ್ದಾಣ. 16 ಗಂಟೆಯ 16 ನಿಲ್ದಾಣದ ಮತ್ಸ್ಯಗಂಧ ಎಕ್ಸ್ಪ್ರೆಸ್. ನಿನ್ನೆ 3:15 ಮಧ್ಯಾಹ್ನ 3:15 ರೈಲು ಹತ್ತಿ ಥಾಣೆಯಲ್ಲಿ ಹತ್ತಿ, ಈಗ ಬೆಳಿಗ್ಗೆ ಗಂಟೆ 7:15 ಆಗಿರ್ಬೋದು. 7 ಗಂಟೆ ಟೈಮು ಸ್ವಲ್ಪ ಲೇಟ್ ಆಗಿರೋದ್ರಿಂದ 7:15, 7:20 ಆಗಿದೆ. ಸೊ ನಾವು ಕುಂದಾಪುರಿಗೆ ಬಂದಿದ್ದೀವಿ. 16 ಗಂಟೆಯ ಜರ್ನಿ, 16 ನಿಲ್ದಾಣದ ಜರ್ನಿ. ನಾವು 75 ನಿಲ್ದಾಣದಲ್ಲಿ ಸ್ಟಾಪ್ ಕೊಡದೇ ಇದ್ದರೂ ಕೂಡ 16 ಗಂಟೆಯ ಜರ್ನಿ ಆಗಿರುತ್ತೆ. ಸೊ ನೋಡಿ, ಕುಂದಾಪುರದ ನಮ್ಮ ರೈಲ್ವೆ ನಿಲ್ದಾಣದ ನೋಟ. ನಾವಿಲ್ಲಿ ಲಯನ್ಸ್ ಕ್ಲಬ್ ಹಂಗ್ಳೂರ್ ಅವರಿಗೆ ಒಂದು ತುಂಬ ದೊಡ್ಡ ಧನ್ಯವಾದವನ್ನೇ ಹೇಳಬೇಕು. ಯಾಕಂದರೆ ಇವರು ನಮಗೆ ತುಂಬ ಸಹಕಾರ. ಯಾಕಂದರೆ ನಾವು ಮಳೆಗಾಲದಲ್ಲಿ ಮಳೆಯಲ್ಲಿ ನಿಲ್ಲಬೇಕು, ಬಿಸಿಲಲ್ಲಿ ನಿಲ್ಲಬೇಕಾದ ಕ್ಷಣ ಇರ್ತಿತ್ತು ಮೊದಲು. ಇವಾಗ ಅವರು ತಮ್ಮ ಕ್ಲಬ್ಬಿನ ಸಹಾಯದಿಂದ ನಮ್ಮ ಶ್ರೀನಿವಾಸ್ ಪೂಜಾರಿ ಅವರು ಉದ್ಘಾಟನೆ ಮಾಡಿ, ಇದು ನೋಡಿ, ಈ ಬ್ಲೂ ಕಾಲಮಿಂದ ಶುರುವಾಗಿದ್ದು ಅವರ ಈ ಕೊಡುಗೆ. ಇದೆಲ್ಲ ಪ್ಲ್ಯಾಟ್ಫಾರ್ಮ್ನ ಕೊಡುಗೆ ಹಂಗ್ಳೂರವರದ್ದು. ನನ್ನ ಕೊನೆಯ ನಿಲ್ದಾಣ ಇಲ್ಲಿಗೆ ಬಂದು, ಈಗ ಇದೆಲ್ಲ ಅವರ ಕೊಡುಗೆ ಆಗಿರೋದ್ರಿಂದ ನಮಗೀಗ ಮಳೆಗಾಲದಲ್ಲಿ ಮಳೆ ಬರುವ, ಬಿಸಿಲು ಬರುವ ಏನೂ ಇಲ್ಲ. ನನ್ನ ಕೊನೆಯ ನಿಲ್ದಾಣ ಕುಂದಾಪುರ. ಬಾಯ್ ಮತ್ಸ್ಯಗಂಧ. 7:19 ಆಗಿದೆ ನೋಡಿ, ಟೈಮ್ ನೋಡಿ 7:19 ಆಗಿದೆ. ಸ್ವಲ್ಪ 20 ನಿಮಿಷದ ಡಿಲೇ. ಇದೇನು ಜಾಸ್ತಿ ಡಿಲೇ ಅಲ್ಲ, ಯಾಕಂದರೆ ನಮಗೆ ಗೋಕರ್ಣದವರಿಗೆ ಗೊತ್ತು 2 ಗಂಟೆ 3 ಗಂಟೆ ಡಿಲೇ ನಮಗೆ ಟ್ರೈನಲ್ಲಿ ಆಗ್ತಾ ಇರೋದ್ರಿಂದ, ಇವತ್ತು 20 ನಿಮಿಷ ಅಷ್ಟೇ ಆಗಿರೋದ್ರಿಂದ ಜಾಸ್ತಿ ಡಿಲೇ ಆಗಿರಲಿಲ್ಲ. ಬಾಯ್ ಮತ್ಸ್ಯಗಂಧ. ಮಂಗಳೂರು ಕಡೆಗೆ ಮತ್ತೆ ಕುಂದಾಪುರಕ್ಕೆ ಹೋಗೋದು, ಮತ್ತೆ ಮುಂಬೈಗೆ ಹೋಗಲಿಕ್ಕೆ ಮತ್ತೆ ಸಿಗೋಣ. ಮತ್ಸ್ಯಗಂಧ. ಬಾಯ್.